ಇವತ್ತು ಪ್ರಚಾರದಲ್ಲಿ ರಾಹುಲ್ ಗಾಂಧಿ ಶಿವಮೊಗ್ಗ, ರಾಯಚೂರು, ಮಾಜಿ ಸಿಎಂ ಯಡಿಯೂರಪ್ಪನ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಅಖಾಡದಲ್ಲಿ ಸಿಎಂ ಏಕನಾಥ್ ಶಿಂದೆ ಮಹಾರಾಷ್ಟ್ರ ಎಲ್ಲ ಪ್ರಚಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಜೈ ಶ್ರೀರಾಮ್ ಎಂಬ ಒಂದು ಘೋಷಣೆ ಕೂಗುವ ಹಿಂದೂ ಕಾರ್ಯಕರ್ತರನ್ನ ಭಿಕ್ಷುಕರಿಗೆ ಹೋಲಿಸಿ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಎಂಬುವವನು ವಿವಾದವನ್ನು ಮೈಮೇಲೆ ಎಳೆದುಕೊಂಡಿದ್ದಾನೆ. ಆಯ್ತಾ? ಯಾಕೆ ಅಂದರೆ ಅವನು ಭಿಕ್ಷುಕ ಅಥವಾ ಅವನ ಪರಿವಾರದವರೆಲ್ಲ ಭಿಕ್ಷುಕರು, ಅವನ ಮಕ್ಕಳ ಭಿಕ್ಷುಕರು, ಎಲ್ಲರೂ ಭಿಕ್ಷುಕರು ಅಂತಾರೆ. ಭಿಕ್ಷುಕರು ನೀನು, ಜೈ ಶ್ರೀರಾಮ್ ಕೂಗವ್ರಲ್ಲ. ಯಾಕೆ ಅಂದರೆ ಮತ ಕೇಳ್ಕೊಂಡು ಬಂದು ನೆಕ್ಕಂಡು ನಿಂತ್ಕೊಳ್ಳೋ ನಿನಗೆ ದಿಮಾಕಿದ್ರೆ ಬೇರೆಯವ್ರಿಗೆ ಎಷ್ಟಿರುತ್ತೆ. ವಿಧಾನ ಪರಿಷತ್ತಿನ 3 ಶಿಕ್ಷಕರ ಕ್ಷೇತ್ರ ಮತ್ತು 3 ಪದವೀಧರ ಕ್ಷೇತ್ರಗಳಿಗೆ ಚುನಾವಣೆ ಘೋಷಣೆ ಆಗಿದೆ. ಜೂನ್ 3ನೇ ತಾರೀಕು ಮತದಾನ ನಡೆಯುತ್ತೆ. ಬಂಗಾಳದ ರಾಜ್ಯಪಾಲ ಆನಂದ ಬೋಸ್ ಮೇಲೆ ಹೆಣ್ಣುಮಗಳೊಬ್ಬರು ರಾಜಭವನದಲ್ಲಿ ಕೆಲಸ ಮಾಡ್ತಿದ್ದವರು ಲೈಂಗಿಕ ಕಿರುಕುಳ ಆರೋಪದ ಮೇಲೆ ದೂರು ಕೊಟ್ಬಿಟ್ಟಿದ್ದಾರೆ. ದೆಹಲಿಯ ಮಹಿಳಾ ಆಯೋಗಕ್ಕೆ ಲೆಫ್ಟಿನೆಂಟ್ ಗವರ್ನರ್ ಶಾಕ್ ಕೊಟ್ಟು 223 ಉದ್ಯೋಗಿಗಳನ್ನು ನಿಯಮ ಮೀರಿ ನೇಮಿಸಲಾಗಿದೆ ಅಂತ ಕಿತಾಕ್ಬಿಟ್ಟಿದ್ದಾರೆ ಕೆಲಸದಿಂದ. CBI ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಮುಂದೆ ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ. ಅದ್ಯಾವುದೋ ಒಂದು ವೆಸ್ಟ್ ಬೆಂಗಾಲ್ ಸರ್ಕಾರ ಹಾಕಿರೋ ಕೇಸಿಗಳ ವಿಚಾರಣೆ ನಡೀತಿದೆ. ಆ ಸಂದರ್ಭದಲ್ಲಿ ಹೀಗೆ ಹೇಳಿದೆ. ಸಚಿವ ಪರಮೇಶ್ವರ್ ಆಪ್ತ ಮಾಜಿ MLC MC ವೇಣುಗೋಪಾಲ್ಗೆ IT ಶಾಕ್ ನೀಡಿದೆ. ಅವ್ರ ಮನೆ ಮೇಲೆ ಏನೋ ದಾಳಿ ಮಾಡಿದ್ದಾರೆ, ಕೆಲವು ದಾಖಲೆಗಳನ್ನು ಪಡ್ಕೊಂಡಿದ್ದಾರಂತೆ. ಕೋವ್ಯಾಕ್ಸಿನ್ ಲಸಿಕೆ ಸುರಕ್ಷಿತ ಅಂತ ಭಾರತ್ ಬಯೋಟೆಕ್ ಹೇಳಿದೆ. ಇದನ್ನು ತೆಗೆದುಕೊಂಡು ಅವ್ರಿಗೆ ಯಾವುದಕ್ಕೂ ಇಲ್ಲಿವರೆಗೆ ಯಾವುದೇ ಅಡ್ಡ ಪರಿಣಾಮಗಳು ಕಂಡು ಬಂದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಬೈಕ್ ರೇಸ್ ಹೆಸರಿನಲ್ಲಿ ಮುಸ್ಲಿಂ ಯುವಕರು ಸಾರ್ವಜನಿಕರಿಗೆ ತೊಂದರೆ ನೀಡಿದ ಘಟನೆ ಜಮಖಂಡಿ ಮುಧೋಳ ರಸ್ತೆಯಲ್ಲಿ ನಡೆದಿದೆ. ಹಲವು ಬೈಕ್ಗಳಲ್ಲಿ ಟ್ರಿಬಲ್ ರೈಡಿಂಗ್ ಮಾಡ್ಕೊಂಡು ಅಡ್ಡಾದಿಡ್ಡಿ ಓಡಿಸಿದ್ದಾರೆ. ಈ ಕುರಿತು ಭಾರೀ ಆಕ್ರೋಶ ವ್ಯಕ್ತವಾಗಿದೆ. KSRTC ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ. ಆನೇಕಲ್ ಹತ್ರ ಘಟನೆ. ಆನೇಕಲ್ನ ಸಮಂದೂರು ಅಲ್ಲಿ ಬಸ್ ಹೋಗ್ತಿದ್ದಾಗ ಇದ್ದಕ್ಕಿದ್ದಂತೆ ಚಕ್ರಗಳು ಬಿಚ್ಕೊಂಡ್ಬಿಟ್ಟಿದೆ. ಕೂಡಲೇ ಅವ್ನು ನಿಲ್ಲಿಸಿದ್ದಾರೆ ಪಾಪ ಡ್ರೈವರ್ ಅವರು. ಬಸ್ಸಲ್ಲಿ 20 ಜನ ಪ್ರಯಾಣಿಕರಿದ್ದರಂತೆ. ಇದು ಏನಾದ್ರು ಗ್ಯಾರಂಟಿ ಆದಮೇಲೆ ಖಾಸಗೀಸ್ ಇಲ್ಲ ಅನ್ನೋ ಕಾರಣಕ್ಕೆ ಸಂಸ್ಥೆ ಸಾಗುತ್ತಿರುವ ದಾರಿಯ ಮೊದಲ ಸಂದೇಶವೋ ಏನಿದು?